ಯಾಕೆ ತೆಗಿಯಕ್ಕಾಗ್ತಾ ಇಲ್ಲ? ನಿಮಗ್ ಚಪ್ಪಲಿ ಅಷ್ಟೊಂದಿಷ್ಟ ಆಯ್ತಾ ಮಾಮ್? ಅದನ್ ಬಿಚ್ತಾನೆ ಇಲ್ಲ, ಮಲ್ಗೋವಾಗ್ಲೂ ತೆಗಿಯಲ್ಲ ಅನ್ಸುತ್ತೆ. ನಾನಿಲ್ಲಿ ಕಷ್ಟ ಪಡ್ತಾ ಇದ್ರೆ ನಿನಗೆ ಖುಷಿಯಾಗಿದ್ದೀನಿ ಅನ್ಸ್ತಿದೀಯಾ? ಏನಾಯ್ತು ಮಾಮ್? ಚಪ್ಲಿನ ತೆಗಿಬೇಕು ಅಂತ ಎಷ್ಟು ಕಷ್ಟಪಟ್ರು ಬರ್ತಾನೆ ಇಲ್ಲ ಕಣೋ. ನಾನು ಹೆಲ್ಪ್ ಮಾಡ್ತೀನಿ ರೀ. ಬರ್ತಿಲ್ಲ ಮಾಮ್. ಏನ್ ಮಾಡ್ತಾ ಇದ್ದೀರಾ? ಐ ಥಿಂಕ್ ಅತ್ತೆಗೆ ಪಾದ ಪೂಜೆ ನಡೀತಿದೆ ಅನ್ಸುತ್ತೆ. ಮಗ ತಾಯಿ ಕಾಲು ಹಿಡ್ಕೊಂಡ್ರೆ ತಪ್ಪಿಲ್ಲ, ಅವನಿಗೆ ಆಶೀರ್ವಾದ ಮಾಡಿ ಅತ್ಗೆ. ಅಮ್ಮ, ನಿಮ್ ಮಗ ಅಮ್ಮ ಅಂತನ್ಬೇಕು, ನೀವ್ಯಾಕಂತಿದ್ದೀರತ್ತೆ? ಏಯ್, ಬಾಯಿ ಮುಚ್ಕೊಂಡಿರ್ತೀಯ? ಅಯ್ಯೋ, ನಮ್ಮ ಮಾಮ್ ಹಾಕೊಂಡಿರೋ ಚಪ್ಲಿ ತೆಗಿಯಕ್ಕಾಗ್ತಿಲ್ಲ ಅಂತ ನಾವು ತಲೆ ಕೆಡ್ಸ್ಕೊಂಡಿದೀವಿ. ಅಷ್ಟು ಟೈಟ್ ಆಗಿರೋ ಚಪ್ಲಿ ಯಾಕೆ ತಗೊಂಡ್ರಿ ಅತ್ತೆ? ನಾನಲ್ಲ ತಗೊಂಡಿದ್ದು, ನಿಮ್ಮಕ್ಕ ತಂದಿದ್ದು. ಆವಾಗ್ಲೇ ನೀನಿದ್ದಿದ್ರೆ ಅತ್ತಿಗೆಗೆ ನೈನಿ ಸ್ಲಿಪ್ಪರ್ ಹಾಕುವಂತ ದೃಶ್ಯನೂ ನೀನ್ ನೋಡಬಹುದಾಗಿತ್ತು. ದರಿದ್ರ ಅಂಟ್ಕೊಂಡಂಗೆ ಚಪ್ಲಿನೂ ಅಂಟ್ಕೊಂಡಿದೆ ಅನ್ಸುತ್ತೆ. ಬಾವಾ, ಸ್ವಲ್ಪ ಜೋರಾಗಿ ಹೇಳಿರಿ. ಅಮ್ಮ, ಮಾಮ್, ವಾಟ್ ಹ್ಯಾಪನ್ ಮಾಮ್? ನೀನು ಇದನ್ನ ಪೂಜೆ ಅನ್ಕೊಂಡು ಕನ್ಫ್ಯೂಸ್ ಆಗ್ತಿದ್ಯಾ ವೇಶ್? ಮಾಮ್ ಓದಾಡ್ತಿದ್ರು, ನೀವ್ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ಸೋಫಾ ಮೇಲೆ ಕೂತಿದ್ದಾರೆ, ಒಲ್ಲ ಬ್ರೋ ಮತ್ತೆ ಹಾಸಿನಿ ಅದಕ್ಕೆ ಇಲ್ಲೇ ಇದ್ದಾರೆ. ಹಾಗಿರ್ಬೇಕಾದ್ರೆ ಏನಾಗುತ್ತೆ? ಹೊಸ ಚಪ್ಲಿನ ಅತ್ತೆ ಕಾಲಿಂದ ತೆಗಿಯಕ್ ಆಗ್ತಿಲ್ಲ ರೀ. ಅಮ್ಮ, ಅರೆ ಯಾಕಾಗಿ ಇಳಿತಾ ಇದೆಯಾ ಬ್ರೋ? ಏ ವಲ್ಲಭ, ನೋವಾಗ್ತಿದೆ ಕಣೋ. ಮಾಮ್, ಆಗ್ಲೇ ಚಪ್ಪಲಿ ಹಾಕೊಂಡಾಗ ಕಂಫರ್ಟಬಲ್ ಆಗಿ ಇತ್ತಲ್ವಾ? ಅತ್ತೆ, ನಾನು ಏನು ಯೋಚಿಸ್ದೆ, ತುಂಬಾ ಪ್ರೀತಿಯಿಂದ ಚಪ್ಪಲಿನ ಬಿಗಿಯಾಗಿ ಹಾಕ್ಬಿಟ್ಟೆ ಅಂತೀರಾ? ಪಾಪ ಬಿಚ್ಚಕ್ಕೆ ಆಗ್ತಿಲ್ವಲ್ಲ. ನಿನ್ ನಾಟಕ ನಿಲ್ಸೆ, ನೀನೇ ಏನೋ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮ, ಮಾಮ್ ಬರ್ತಾ ಇಲ್ಲ. ಆ ರೀತಿ ಹೇಳಿದ್ರೆ ಅಮ್ಮನ ಕಾಲ್ಗೆ ತುಂಬಾ ಗಾಯ ಆಗುತ್ತೆ ಬ್ರೋ. ಹಾಗೆ ಇರ್ಲಿ ಅಂತ ಬಿಡೋಕೆ ಇದೇನ್ ಚಿನ್ನ ಚಪ್ಲಿನಾ? ತೆಗೆಯೋದಕ್ಕೆ ಟ್ರೈ ಮಾಡ್ಬೇಕಲ್ಲ, ಆದ್ರೂ ಬರ್ತಾ ಇಲ್ಲ ಇದು. ಮಾಮ್, ನಾನು ಟ್ರೈ ಮಾಡ್ಲಾ? ಬೇಡ ಯಜಮಾನ್ರೆ, ನೀರ್ ತೆಗಿಯಕ್ ಹೋಗಿ ಅತ್ತೆಗೆ ನೋವು ಜಾಸ್ತಿ ಆಗ್ಬೋದು. ಜೋರಾಗಿ ಇಳ್ದಾಗ ಬೆನ್ಮೂಳೆ ಏನಾದ್ರೂ ಮುರಿತು ಅನ್ಕೊಳ್ಳಿ, ಅತ್ತೆಗೆ ಲಕ್ವ ಹೊಡೆದ್ಬಿಡತ್ತೆ. ಕಾಲ್ ಬೀಳತ್ತಾ, ಕೈ ಬೀಳತ್ತಾ, ಬಾಯಿ ಕೂಡ ಹೋಗ್ಬೋದು. ಆಗ ಅತ್ತೆ ಸೀರೆ ಉಡಕ್ಕಾಗಲ್ಲ ಗೊತ್ತಾ? ಸಾಕ್ ಮಾಡ್ರೆ ಗಲಾಟೆನ. ಅತ್ಗೆಗೆ ಹೇಗೆ ಹೆಲ್ಪ್ ಮಾಡೋದು ಅಂತ ಯೋಚಿಸಿ ಮೊದ್ಲು. ಹೀಗ್ಯಾಕಾಯ್ತು ನೈನಿ? ಏನಾದ್ರೂ ಐಡಿಯಾ ಇದ್ರೆ ಹೇಳು. ನಾನು ಹೇಳ್ದಾಗ ಮಾಡಿದ್ರೆ ಬಿಚ್ಬೋದು ಯಜಮಾನ್ರೆ, ಆದ್ರೆ ಅತ್ತೆ ಸಹಿಸ್ಕೋತಾರ ಅಂತ. ಹಾಗಾದ್ರೆ ಅತ್ತೆ ಪಾದನ ಕಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹೇಗೆ? ಅಯ್ಯೋ, ಹಬ್ಬಾ, ನೀವು ಸ್ವಲ್ಪ ಇರಿ ಅದ್ಗೆ. ನೈನಿ, ಅದೇನು ಅಂತ ಹೇಳು. ಒಂದ್ ಬಕೆಟಲ್ಲಿ ಬಿಸಿ ನೀರ್ ತಂದು ಅದ್ರಲ್ಲೇನಾದ್ರೂ ಅತ್ತೆ ಕಾಲಿಟ್ರೆ ಆ ಖಂಡಿತ
ಚಪ್ಲಿನ ತೆಗಿಬಹುದು. ಕಾಲ್ ಉದ್ದಾಗಿ ಇಟ್ಕೋತೀವಲ್ಲ ಆತರ ಅಲ್ವಾ ಅಕ್ಕ? ಹೆಚ್ಚು ಕಡಿಮೆ ಹಾಗೇನೆ. ಹಾಟ್ ವಾಟರ್ ಹಾಕಿದ್ರೆ ಸುಡಲ್ವಾ? ನಿಮ್ಮಿಷ್ಟ ಭಾವ. ಮೊದ್ಲೇ ಹೇಳಿದ್ದೀನಿ ತಡ್ಕೋಬೇಕು ಅಂತ. ವಿಶಾಲ್ ಬ್ರೋ, ಏನಾದ್ರೂ ಮಾಡಿ ಮೊದಲು ಅಮ್ಮ ರಿಲೀಫ್ ಆಗೋ ಥರ ಮಾಡಬೇಕು. ಏನು ಮಾಡ್ದೇನೆ ಹೀಗೆ ಸುಮ್ಮನೆ ಇದ್ರೆ ಸೆಪ್ಟಿಕ್ ಆಗೋ ಚಾನ್ಸಸ್ ಇದೆ. ಮೋರ್ ಓವರ್, ನಮ್ಮ ಗಾನವಿ ಇಂಡಸ್ಟ್ರೀಸ್ ಅಲ್ಲಿ ತಯಾರಾಗಿರೋ ಶೂ ಮತ್ತೆ ಚಪ್ಪಲಿಗಳಲ್ಲಿ ಏನು ಡಿಫೆಕ್ಟ್ ಇದೆ ಅಂತ ನೆಗೆಟಿವ್ ಪಬ್ಲಿಸಿಟಿ ಬರುತ್ತೆ. ಕರೆಕ್ಟ್. ಮೋ, ಸ್ವಲ್ಪ ಸಹಿಸ್ಕೊಳ್ಳಿ. ಮೌನಂ ಸಮ್ಮತಿ ಲಕ್ಷಣಂ. ಕಷ್ಟನೋ ಸುಖನೋ ಮೊದ್ಲು ಹೋಗಿ ಬಿಸಿನೀರ್ ತಗೊಂಡ್ ಬನ್ನಿ. ಈಗ್ಲೇ ತಂದೆ. ಅವಳ ಗಂಡನ ಕಾಲ್ಗೆ ಅಲರ್ಜಿ ಆಗೋ ಹಾಗೆ ಮಾಡಿದ್ದಕ್ಕೆ ಈ ರೀತಿ ಪ್ರತೀಕಾರ ತೀರಿಸ್ಕೋತಾ ಇದ್ದಾಳೆ. ನಿನ್ನನ್ನು ನಾನು ಸುಮ್ಮನೆ ಬಿಡಲ್ವೇ? ಮಾಮ್, ಹೋಗಣ್ವಾ? ಹಾಸ್ಪಿಟಲ್ಗ? ಅಲ್ಲಿಗೆ ಹೋದ್ರೆ ಆಪರೇಷನ್ ಅಂತಾರೆ. ಒಂದು ಮಾಡಕ್ ಹೋಗಿ ಇನ್ನೊಂದಾಗುತ್ತೆ. ಬೇಡ ಕಣವಲ್ಲವ. ಒಂದ್ ನಿಮಿಷ ಸಹಿಸ್ಕೊಂಡ್ರೆ ಸುಲಭವಾಗಿ ಕೆಲಸ ಆಗುತ್ತೆ. ಆಪರೇಷನ್ ಎಲ್ಲ ಯಾಕೆ? ಅತ್ತೆ, ನಿಮ್ ಸುಂದರವಾದ ಪಾದನ ಅದಕ್ಕೆ ಅಂಟ್ಕೊಂಡಿರೋ ಚಪ್ಪಲಿನ ಈ ಕುದಿತಿರೋ ನೀರಲ್ಲಿಡಿ. ಎಷ್ಟು ಬಿಸಿ ಇದೆ. ನಿಮಗ್ ಬರೋ ಕೋಪದಷ್ಟಂತೂ ಏನಿರಲ್ಲ ಬಿಡಿಯತ್ತೆ. ಮೋ, ನಿಧಾನವಾಗಿಟ್ರೆ ತುಂಬಾ ಹೊತ್ತು ಅನುಭವಿಸ್ಬೇಕಾಗತ್ತೆ. ಬೇಗ ಇಟ್ಬಿಡಿ. ವಿಷ್ ಹೇಳ್ತಿರೋದು ಸರಿಯಾಗಿದೆ. ಪಾಕಕ್ ಜಿಲೇಬಿ ಹಾಕ್ದಾಗೆ ಟಬಕ್ ಅಂತ ಅದು ಬಿಡಿ ಅತ್ಗೆ. ನಿಮ್ಗೇನು ಆರಾಮಾಗಿ ಹೇಳ್ತೀರಾ? ನೋವಾಗದ್ ನಮ್ಮ ಮಾಮಗ್ ತಾನೆ. ಧೈರ್ಯ ತಗೊಂಡಿಡಿ ಅತ್ತೆ. ಮಾಮ್, ಇವ್ರು ಹೇಳೋದೆಲ್ಲ ಕೇಳಿಸ್ಕೊತಾ ಇದ್ರೆ ನಿಮಗೆ ಟೆನ್ಷನ್ ಆಗೇ ಆಗುತ್ತೆ. ಮೇ ಐ ಹೆಲ್ಪ್ ಯು ಅತ್ತೆ? ಹೇಗೆ? ಹೀಗೆ. ಏಯ್ ನಿಲ್ಸೆ. ನೀನ್ ಯಾಕೆ ಕಿರ್ಚ್ಕೋತಿದ್ಯಾ? ಅತ್ತೆಗ್ ಸರಿ ಕಿರ್ಚಕ್ ಆಗ್ದಿದ್ರೆ ಹೆಲ್ಪ್ ಮಾಡೋಣ ಅಂತ ದುರ್ದು ಆಂಟಿ. ನಿನ್ ತಲೆ. ನೋಡಿದ್ರಾ, ಚಪ್ಪಲಿ ಬಂದ್ಬಿಡ್ತು. ನೈನಿ, ಮಾಮ್ ಕಾಲಿಗೆ ಹೇಗಿದೆ ನೋಡು. ರೂಮಿಗೆ ಕರ್ಕೊಂಡು ಹೋಗಿ ಅತ್ತೆನ ನಾನು ಸರಿಯಾಗಿ ವಿಚಾರಿಸ್ಕೋತೀನಿ. ಬನ್ನಿ ಅತ್ತೆ. ಹುಷಾರಾಗಿ ಕರ್ಕೊಂಡು ಹೋಗಿ. ಟೇಕ್ ರೆಸ್ಟ್ ಅತ್ಗೆ. ಹುಷಾರು ಅತ್ತೆ. ಹುಷಾರು. ಅತ್ತೆ ಸರಿ ಹೋಗುತ್ತೆ ಬಿಡಿ. ಹುಷಾರು ಅತ್ತೆ. ಅತ್ತೆ ಪಾದ ಮಲ್ಗೆ ಹೂ ತರ ಬೆಳ್ಳಗಿರೋದು ಈಗ ಗುಲಾಬಿ ಹೂ ತರ ಕೆಂಪಗಾಗೋಗಿದೆ. ಸುಟ್ಟೋಗಿದೆ ಅಕ್ಕ. ಸದ್ಯ ಬೊಬ್ಬೆ ಇದ್ದಿಲ್ಲ. ಮುಟ್ಟೋಡ್ತೀನಿ ತಡಿ. ಏಯ್, ಹುಚ್ಚ ನಿನ್ಗೆ? ಪಾದ ಏನಾದ್ರೂ ಹಣ್ಣಾಗಿದೆ ಅಂತ ಚೆಕ್ ಮಾಡ್ತಿದ್ದೀನಿ ಅತ್ತೆ. ಇನ್ನು ಕಾಯಾಗೇ ಇದೆ. ಐ ಮೀನ್ ಇನ್ನು ಗಟ್ಟಿಯಾಗೇ ಇದೆ. ಅಂದ್ರೆ
ಗಾಬರಿ ಆಗುವಂಥದ್ದು ಏನೂ ಇಲ್ಲ ಅಂತಲ್ವಾ ಅಕ್ಕ? ಅಫ್ಕೋರ್ಸ್ ನೈನಿ. ಬಾಯ್ ಮುಚ್ತೀರಾ ನೀವು? ಡಾಕ್ಟ್ರು ಅಂತ ನಿಮಗ್ ನೀವೇ ಅಂದ್ಕೊಂಡ್ರೆ ಹೇಗೆ? ಅನುಭವಿಸ್ತಾ ಇರೋದು ನಾನು. ಕೊಬ್ಬರಿ ಎಣ್ಣೆ ತಂದಿದ್ದೀನಿ, ಸುಟ್ಟಿರೋ ಕಾಲ್ಗೆ ಹಚ್ಕೊಂಡ್ರೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ನನ್ ಬಗ್ಗೆ ನಾನು ನೋಡ್ಕೋತೀನಿ ಬಿಡು, ನಿನಗ್ಯಾಕೆ ಸುಮ್ಮನೆ ತೊಂದ್ರೆ? ಮಗ ಎಷ್ಟು ಸೇವೆ ಮಾಡಿದ್ರು ತಾಯಿ ಋಣ ತೀರಲ್ಲ ಮಾಮ್. ಸಾಕಿದ್ದಕ್ಕೇನೆ ನನ್ ಗಂಡ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ನಿಮ್ಮ ಹೊಟ್ಟೆಲೆ ಹುಟ್ಟಿದಿದ್ರೆ ಇನ್ನೆಷ್ಟು ಸೇವೆ ಮಾಡಿರ್ತಿದ್ರು. ನೀನಷ್ಟು ಮೆತ್ತಗೆ ಹಚ್ಚಿದ್ರೆ ಉರಿ ಕಮ್ಮಿ ಆಗಲ್ಲ ವಿಶಾಲ್. ಇಲ್ಲೋಡು, ಇದನ್ ತಗೊಂಡು ಈ ತರ ಎರ್ಚ್ಬೇಕು. ಅಧಿಕ ಪ್ರಸಂಗಿ, ಅವಳನ್ನ ಸ್ವಲ್ಪ ಆ ಕಡೆ ಹೇಳ್ಕೊಳ್ಳಿ. ವಿಶಾಲ್, ಸ್ವಲ್ಪ ಸುಮ್ಮನಿರಕ್ಕ. ಯಾಕೆ ಹಾಗೆ ಮಾಡಿದ್ರಿ ನೀವು? ಏನಾದ್ರೂ ಆಗ್ಬಿಟ್ರೆ? ಹ ಯಾಕಾಗುತ್ತೆ? ಅದು ಕಾಲ, ಕಲ್ಲು ಅದು. ಅಂದ್ರೆ ವಜ್ರ. ಎಷ್ಟು ಪೆಟ್ಟು ಬಿದ್ರೂ ಒಳ್ಳೇದೇ ಸುಮನ. ಬಿಟ್ಟಾಕಿ ಅತ್ಗೆ, ಮನೆ ಮದ್ದೇನೋ ಓಕೆ. ಮನೆಯವರೆಲ್ಲರೂ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ರೆ ಒಂದ್ ಹೋಗಿ ಮತ್ತೊಂದಾಗುತ್ತಷ್ಟೆ. ಪ್ಲೀಸ್. ಓಕೆ, ಹೇಳಿದ್ನಲ್ಲ, ನಾನು ಸೈಲೆಂಟ್ ಆಗೇ ಇರ್ತೀನಿ. ಹಾ ಅತ್ತೆ, ಕುಡಿಯಕ್ಕೇನಾದ್ರೂ ತಗೊಂಡ್ ಬರ್ಲಾ? ಏನು ಬೇಡ, ಬಾಯ್ ಮುಚ್ಕೊಂಡು ಆಚೆ ಹೋಗು ಹಾಸಿನಿ. ಹಾ, ಈ ಸಿಟ್ ಕಮ್ಮಿ ಆಗೋದಕ್ಕೆ ನಾನೇನಾದ್ರೂ ತಯಾರಿಸ್ಕೊಂಡು. ಪ್ಲೀಸ್ ಹಾಸಿನಿ. ಅತ್ಗೆ ಹೋಗಿ ಅತ್ಗೆ, ಪ್ಲೀಸ್. ಕನ್ಸನ್ ತೋರ್ಸಿದ್ರೆ ಫೀಲ್ ಯಾಕಾಗ್ತೀರಾ? ಆಸ್ ಯು ವಿಶ್. ನಾನು ಹೊರಡ್ತೀನಿ, ಸುಮ್ನ ನೀನು ಬಾರೆ. ತಲೆ ಹೊರಟೆ. ಮೊನ್ನೆ ಪೂಜೆ ಇದ್ದಾಗ ತಲೆ ಹೊಡಿತು. ವಿಶಾಲ್, ನೆನೆ ಚಾವಟಿ ಏಟು. ಇವತ್ತು ಕಾಲ್ ಸುಟ್ಟಿದ್ದು. ಏನೋ ಎಲ್ಲ ಪಾಪ ಅತ್ತೆಗೆ ಆಗ್ತಿದೆ. ಅತ್ತೆಗೆ ದೃಷ್ಟಿ ಆಗಿರ್ಬೋದು ಅಂತ ನನ್ ಡೌಟು. ನಾನಿ, ಅಂಥದ್ದೇನಾದ್ರೂ ಇದ್ರೆ ಮೊದಲು ದೃಷ್ಟಿ ತೆಗಿ. ಇದು ಸಣ್ಣ ಪುಟ್ಟ ದೃಷ್ಟಿ ಅಲ್ಲ ಅನ್ಸುತ್ತೆ ಯಜಮಾನ್ರೆ, ತುಂಬಾ ದೊಡ್ಡದೆ. ಸ್ವಲ್ಪ ಟೈಮ್ ತಗೊಂಡು ತೆಗಿತೀನಿ ದೃಷ್ಟಿನ. ಮಾಮ್, ಬ್ಯಾಡ್ ಟೈಮ್ ಅನ್ಕೊಳ್ಳಿ. ಏನೇ ಆದ್ರೂ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡ್ಸ್ಕೊಬಿಡಿ ನೀವು. ಎಲ್ಲ ಸರಿ ಹೋಗುತ್ತೆ, ಆಯ್ತಾ? ಆಯ್ತು ಕಂದ. ಮಾಮ್, ಒಂದು ನಿಮಿಷ. ನೈನಿ, ಮಾಮ್ ಕಾಲ್ಗೆ ಎಣ್ಣೆ ಹಚ್ಚು. ಹೇಳಿ. ಯಾ, ಹೌದೌದು. ಅಕ್ಕ, ಸ್ವಲ್ಪ ಮೆಲ್ಲಗ್ ಹಚ್ಚು. ಹಾಸಿನ ಅಕ್ಕ ತರ ಮಾಡ್ಬೇಡ. ಸರಿ, ನೀನ್ ಹೊರಡು. ಎಣ್ಣೆ ಹಚ್ಚಿದ ತಕ್ಷಣ ಎಲ್ಲ ಮುಗಿಯೋದಿಲ್ಲ. ನನಗ್ ಗೊತ್ತೇ ಇದೆಲ್ಲ ನಿನ್ ಕೆಲ್ಸ ಅಂತ. ನೀವು ಮಾಡೋ ಕುತಂತ್ರದ ಮುಂದೆ ಇದು ತುಂಬಾ ಚಿಕ್ಕದೆ. ಆದ್ರೆ ಚಿಕ್ಕ ಹಾವಾದ್ರೂ ತುಂಬಾ ಹುಷಾರಾಗಿರ್ಬೇಕು. ಯಾರಿಗೆ ಏನ್ ಅಪಾಯ ಆಗತ್ತೆ ಅಂತ ನಿನಗ್ ಮೊದ್ಲೇ ಗೊತ್ತಾಗತ್ತೆ ಅನ್ನೋದು ನನಗೆ ಇತ್ತೀಚೆಗೆ ಗೊತ್ತಾಯ್ತು. ತ್ರಿನಯನಿ ತ್ರಿನಯನಿ ತ್ರಿನಯನಿ. ಅದಕ್ಕೆನಾ ಮೇಲಿಂದ ಇಟ್ಕೆ ಬೀಳುತ್ತೆ ಅಂತ ಗೊತ್ತಿತ್ತು. ಅದು ಬೀಳ್ಬೇಕಾದ್ರೆ ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡಿತ್ತು. ಆದ್ರೆ ಅಮ್ಮ ಅಂದಿದ್ದು ನಿನ್ ಗಂಡ. ನನಗ್ ತಾಳಿ ಕಟ್ಟಿರೋರ್ನ ನಿಮ್ ಸುಳ್ಳು ಪ್ರೀತಿಯಿಂದ ಕಟ್ಟಾಕ್ಬೋದು ಅಂತ ಅನ್ಕೊಂಡಿದ್ದೀರಾ. ಆದ್ರೆ ಅದರಿಂದ ನಿಮಗೆ ತೊಂದರೆ ಅತ್ತೆ. ಹೇಗೆ? ನಿಮ್ ನೆತ್ತಿ ಮೇಲೆ ಕತ್ತಿ ತೂಗ್ತಿದೆ. ನೀವ್ ಎಷ್ಟು ಸಂಚು ಮಾಡ್ತಿರೋ
ನಿಮ್ ಬಣ್ಣ ಬಯಲಾಗೋ ಅವಕಾಶ ಅಷ್ಟು ಜಾಸ್ತಿ ಆಗುತ್ತೆ. ನಾನ್ ನಾಟಕ ಮಾಡಿದ್ರೆ ನನಗೆ ಕಂಡು ಹಿಡಿಯಕ್ಕಾಗಲ್ಲ ಅಂತದ್ರಲ್ಲಿ ವಿಶಾಲಕ್ ಗೊತ್ತಾಗತ್ತಾ? ನನ್ ಗಂಡ ಅಮಾಯಕರಲ್ಲ, ಬೇಟೆಗಾರ. ಬಲೆಯಿಂದ ತಪ್ಪಿಸ್ಕೊಳಕ್ಕೇನಾದ್ರೂ ನೋಡಿದ್ರೆ ಒದ್ದಾಡ್ಬೇಕಾಗತ್ತೆ. ಪ್ರಾಣಿಗಳ ಗೆಳೆತನ ಮಾಡಿ ಆಟ ಆಡಿಸ್ತಾರೆ ಕೆಲವರು, ಆದ್ರೆ ನಾನು ಬೇಟೆ ಆಡೋನ್ ಕೈಲೇ ಸರ್ಕಸ್ ಮಾಡಿಸ್ತೀನಿ. ಅದನ್ನ ನೀನು ನೋಡ್ತೀಯ. ಅದ್ ಮಾತ್ರ ಅಲ್ಲ, ಭವಿಷ್ಯದಲ್ಲಿ ಅಪಾಯ ಆಗತ್ತೆ ಅಂತ, ಪ್ರಮಾದ ಆಗ್ಬಹುದು ಅಂತ ಹುಚ್ಚಿ ತರ ಬಡ್ಬಡಿಸ್ತಾ ಇರ್ತೀಯ. ನಿನಗ್ ಹಾಗಾಗೋ ಹಾಗೆ ಮಾಡ್ತೀನಿ. ಕೆಲ್ಸ ಇಲ್ದಿರೋ ನನಗೆ ಟೈಮ್ ಪಾಸ್ ಆದ್ರೂ ಆಗುತ್ತೆ ಬಿಡಿ. ಏನ್ ಮಾಡ್ತಿರೋ ಮಾಡಿ, ಆದ್ರೆ ಸ್ವಲ್ಪ ಕಿಕ್ಕಿರೋ ತರ ನೋಡ್ಕೊಳ್ಳಿ. ಮಾಮೂಲಿಯಾಗಿರಲ್ಲ. ವಿಶಾಲಕ್ಷಮ್ಮನವರು ನಿನಗೆ ವರ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದೀಯಾ? ಅದು ಶಾಪ ಅಂತ ನೀನು ಒದ್ದಾಡೋ ತರ ಮಾಡ್ತೀನಿ. ಒಳ್ಳೇದು. ತುಂಬಾ ಹೊತ್ತು ನಿಂತ್ಕೋಬೇಡಿ. ಮೊದ್ಲೇ ಕಾಲ್ ಸುಟ್ಟು ಹೋಗಿದೆ. ಪಾದನ ಬಿಸಿನೀರಲ್ಲಿ ಅದ್ದಿದೀನಿ ಅಲ್ವಾ, ಎಣ್ಣೆ ಹಚ್ಕೊಳ್ಳಿ ಅತ್ತೆ. ನೀನ್ ಏಟ್ ಕೊಟ್ರೆ ನಾನು ಎದುರೇಟ್ ಕೊಡ್ತೀನಿ. ನೀನು ತುಳಿದ್ರೆ ನಾನು ಹೊಸ್ಕಾಗ್ತೀನಿ. ನನ್ನ ಎದುರು ಹಾಕೊಂಡ್ರೆ ಬೂದಿಯಾಗೋಗ್ತೀಯ. ವಿಶಾಲಾಕ್ಷಮ್ಮನ್ ಗಂಡ ಶಿವ. ನಾನವ್ರ ದೇಹಕ್ಕೆ ಹತ್ತೋ ಬೂದಿ ಆದ್ರೂ ಪರವಾಗಿಲ್ಲ ಅತ್ತೆ. ನಿಮ್ಮನ್ನಂತೂ ಸುಮ್ಮನೆ ಬಿಡೋ ಪ್ರಶ್ನೆನೇ ಇಲ್ಲ. ಕರೆಂಟ್ ಅನ್ನ ಉಳಿಸಿದ್ರೆ ನಾವು ಉತ್ಪತ್ತಿ ಮಾಡ್ದ ಹಾಗೇನೆ. ಕೋಟಿಗಟ್ಲೆ ಇದೆ ಅಂತ ಎಲ್ಲಂದ್ರಲ್ಲಿ ಹೀಗೆ ಲೈಟ್ ಆನ್ ಮಾಡ್ಕೊಂಡಿದ್ರೆ ಹೇಗೆ? ಕೆಲಸದವ್ರು ಇದಾರೆ ಅಂತ ಎಲ್ಲ ಅವ್ರ ಮೇಲೆ ಬಿಟ್ರೆ ನಮಗೇನು ಸಂಬಂಧನೇ ಇಲ್ವೇನೋ ಅನ್ನೋ ತರ ಇದ್ಬಿಡ್ತಾರೆ. ಅವಳು ನನ್ನ ಹೆಂಡತಿ ಅತ್ತೆ. ದೇವದ ಜೊತೆ ಯಾವಾಗ ಮದ್ವೆ ಆದೆ ವಲ್ಲಭ್? ಅಬ್ಬಾ, ಅದು ಹಾಸಿನ ಅತ್ಗೆ ಅತ್ತೆ. ಅಕ್ಕ, ಏನ್ ಗೆಟಪ್ ಅಕ್ಕ ಇದು? ಚೆನ್ನಾಗಿದ್ಯಾ ಸುಮ್ನಾ? ತಲೆ ಇದ್ಯೇನೆ? ಹಾರರ್ ಮೂವಿಲಿರೋ ಕ್ಯಾರೆಕ್ಟರ್ ತರ ಈ ಕಾಸ್ಟ್ಯೂಮ್ಸ್ ಯಾಕೆ? ಹೆದರ್ಸೋಕಿರ್ಬೇಕು. ಆಹಾ ಇಲ್ಲ, ಊಟ ಕೊಟ್ಬರಕಿರಿ. ಯಾರಿಗೋ? ನಿಮ್ ಗರ್ಲ್ ಫ್ರೆಂಡ್ಸ್ ಅಕ್ಕಿಗೆ 4 ದಿವಸ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಡಾಕ್ಟರ್ಸ್ ಹೇಳಿದ್ರು ಅಂತ ಅಲ್ಲಿಗೆ ಹೋಗಿದ್ದೆ. ಅತ್ಗೆ ಕೇರ್ ತಗೊಳಕ್ ಹೇಳಿರೋದು ಸಖಿಗೆ, ನಿಮಗಲ್ಲ. ಅಬ್ಬಾ ಹೋಗ್ಲಿ ಬಿಡೋ. ಅವ್ರವ್ರ ಎಚ್ಚರಿಕೆಯಲ್ಲಿ ಅವ್ರವ್ರು ಇರ್ಬೇಕು ಅಂತ ಗವರ್ಮೆಂಟ್ ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಿದೆ ಅಲ್ವಾ? ಇನ್ನೊಂದ್ ಸ್ವಲ್ಪ ಹೊತ್ತಿದ್ರು ನಾನು ಉಸಿರೇ ನಿಂತು ಹೋಗ್ತಿತ್ತಲ್ಲೇ. ಹಾ ಹೋದ್ರೆ ಹೋಗ್ಲಿ ಬಿಡಿ, ವೇಸ್ಟ್ ಪ್ರಾಣ. ನೀವು ಬದುಕಿದ್ದು ಏನ್ ಯೂಸ್ ಅದ್ರದ್ದು ಆಂಟಿ? ಹೇಗ್ ಮಾತಾಡ್ತಾಳೆ ಅಂತ ನೋಡಿದ್ಯಾವಲ್ಲ? ಹೇಯ್, ಔಟ್ ಹೌಸ್ಗೆ ನೀನ್ ಯಾಕೆ ಹೋಗ್ಬೇಕಿತ್ತು? ಈ ತರ ಹುಚ್ಚು ವೇಷ ಹಾಕೊಂಡು ಕೆಲ್ಸದವ್ರನ್ನ ಕಳ್ಸೋ ತಾನೆ?
ಇಲ್ಲಿ ನೋಡಿ, ಈ ಪ್ಲೇಟನ್ನು ಹಿಡ್ಕೊಳ್ಳಿ, ತಗೊಳ್ಳಿ. ಜಸ್ಟ್ ಇವಾಗ್ಲೇ ಪಾಯಸ ಚೆನ್ನಾಗಿದೆ ಅಂತ ಸಖಿ ಪ್ಲೇಟ್ನ ಲೆಕ್ಕಿದ್ಲು. ಚಿಚಿ ಹಾ ವಾಟ್ ಮ್ಯಾನ್, ಕ್ಯಾ ಹುವಾ? ನೀವೇ ಇಷ್ಟೊಂದು ಗಾಬರಿ ಆದ್ರೆ ಪಾಪ ಕೆಲಸದವ್ರು ಅವ್ರು ಯಾಕೆ ರಿಸ್ಕ್ ತಗೊಳ್ತಾರೆ? ಹಾಸಿನಿ ಅದಕ್ಕೆ ಮನ್ಸಲ್ಲಿ ಏನು ಇಟ್ಕೊಳ್ದೇನೆ ಮಾನವೀಯತೆಯಿಂದ ಸಖಿಗೆ ಊಟ ಕೊಟ್ಟು ಬರ್ತಾ ಇದ್ದಾರೆ. ಸಿಕ್ಕಿದ್ದೆ ಚಾನ್ಸು ಅಂತ ಏನಾದ್ರೂ ಮಿಕ್ಸ್ ಮಾಡಿ ಗೋವಿಂದ ಅನ್ಸ್ಬೋದಲ್ಲ.